ಸ್ಪೋರ್ಟ್ಸ್ ಡೇ ಅಲ್ಲೂ ಯಾವ ವಯಸ್ಸು ನಮ್ಗೆ ಬಾಲ್ ಹಿಡಿಲಿಕ್ಕೆ ಬರುದಿಲ್ಲ ಆದ್ರೂ ನಮ್ ಒಂಥರ ಸ್ಪೋರ್ಟ್ಸ್ ಮ್ಯಾನ್ ತರ ನಾವು ಆಟ ಆಡಿದ್ವಿ ಗ್ರೌಂಡ್ ಅಲ್ಲಿ. ಎಲ್ಲ ಸಂಬಂಧಗಳು ಯಾವ ಮೂಲಲ್ಲಿದ್ದವರು, ಕುವೈತ್ ಅಲ್ಲಿ ಇದ್ದವರು, ಲಂಡನ್ ಅಲ್ಲಿ ಇದ್ದವರು ಎಲ್ಲರೂ ಬಂದು ನಮ್ ಜೊತೆ ರಾತ್ರಿ ಮಲಗಬೇಕಾದ್ರೂ 12-1 ಗಂಟೆ. ಯಾಕಂದ್ರೆ ಎಲ್ಲ ಪಂಚಾಯತಿಗೆನೆ ಮುಗಿಯುವುದಿಲ್ಲ ನಮ್ದು, ಅಷ್ಟು ಪಂಚಾಯತಿ. ನಿದ್ರೆ ನೆನಪಿಲ್ಲ, ಯಾವ ಒಂದು ತಿಂಡಿ ಯಾವ್ದು ನೆನಪಿಲ್ಲ ನಮ್ಗೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನಮ್ಮ ಕಚೇರಿಯ ಜಂಜಾಟಗಳಿರ್ಬೋದು, ವೈಯಕ್ತಿಕ ಜೀವನದ ಜಂಜಾಟಗಳಿರ್ಬೋದು, ಅದೆಲ್ಲವನ್ನೂ ಬದಿಗಿಟ್ಟು 25ರಿಂದ 28ನೇ ತಾರೀಕುವರೆಗೆ ನಾವೆಲ್ಲರೂ ಸೇರಿ ಸಂತೋಷ ಪಡಬೇಕು, ನಾವೆಲ್ಲರೂ ಒಬ್ರಿಗೊಬ್ರು ಸೇರಿ ಮಾತಾಡಿ ಖುಷಿ ಪಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ನಮ್ಮೆಲ್ಲಾ ಜಂಜಾಟಗಳಿಗೆ ತಿಲಾಂಜಲಿಯನ್ನಿಟ್ಟು 4 ದಿನಗಳ ಮಟ್ಟಿಗೆ ನಾವಿಲ್ಲಿ ಸೇರಿದ್ದೇವೆ. ಇಲ್ಲಿ ಕೇವಲ ಊರಿನವರಲ್ಲ, ಪರ ಊರಿನಿಂದ ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಲಂಡನ್ನಿಂದ ಬಂದ್ವಿ. ಯಾಕಂದ್ರೆ ನಮಗೆ ನಮ್ಮ ಫ್ಯಾಮಿಲಿಯವ್ರು ಸಿಗ್ತಾರೆ, ಒಂದೇ ಕಡೆ ಎಲ್ಲರೂ ಇರ್ತೀವಿ. ಆ ಹಳೆ ನೆನಪುಗಳು, ಆ ಹಳೆ ಥಾಟ್ಗಳು, ಆ ಒಂದು ಬಾಂಡಿಂಗ್ ಅದನ್ನ ವಾಪಸ್ ನಾವು ರೀಜುವಿನೇಟ್ ಮಾಡ್ಬೋದು ಅಂತ. ಈಗ 3 ವರ್ಷದಿಂದ UK ಅಲ್ಲಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸಂಬಂಧದ ಬೆಲೆ ಅಂತ ಅನ್ಕೊಂಡು. ಯಾರು ನಮ್ಮವ್ರು ಅನ್ಕೊಂಡಿಲ್ಲ, ಹೊರಗಿನ ಭಾಷೆಯವರು ಎಲ್ಲ ಸಿಕ್ಕಿದಾಗ ಮನೆಯವ್ರು ಎಷ್ಟು ಇಂಪಾರ್ಟೆಂಟ್, ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್, ಅದ್ರದ್ದೆಲ್ಲ ಇಂಪಾರ್ಟೆನ್ಸ್ ಗೊತ್ತಾಗ ಸ್ಟಾರ್ಟ್ ಆಯ್ತು ಅಲ್ಲಿ ಹೋದ್ಮೇಲೆ. ಇಲ್ಲಿಗೆ 1 ತಿಂಗಳು ನಾನು ಬಂದದ್ದು ಸಾರ್ಥಕ ಆಯ್ತು ಅಂತೇಳಿ ನಂಗೆ ಫೀಲಿಂಗ್ ಇತ್ತು. ಒಂದು ಸಹ ವೇಸ್ಟ್ ಆಗಿಲ್ಲ, ಒಂದ್ ದಿನ ಸಹ ಪ್ರತಿ ಕ್ಷಣ ಇಲ್ಲಿ ಎಂಜಾಯ್ ಮಾಡಿದ್ದೆ ಎಲ್ಲರೊಟ್ಟಿಗೆ. ಊಟ, ಉಪಚಾರ, ಸಂಬಂಧಗಳು. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ. ನಾನು ಅವಿನಾಶ್. ಈ ವಿಡಿಯೋ ನೋಡಾದ್ಮೇಲೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಈ ತರನು ಇರಬಹುದಾ ಅಂತ ನಿಮ್ಗೆ ಅನ್ಸದೆ ಇರೋದಿಲ್ಲ. ಹೌದು, ಅಂತ ಒಂದು ಕಾರ್ಯಕ್ರಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಆರ್ಗನೈಸ್ ಆಗಿದೆ. ಬಂಧನ ಅಂತ ಇದಕ್ಕೆ ಹೆಸರಿಡಲಾಗಿತ್ತು. ನಾನು ಅಲ್ಲಿಗೆ ಹೋಗಿದ್ದೆ, ಬಹಳ ಸಂತೋಷ ಪಟ್ಟಿದ್ದೆ. ಇದು ಬರೀ ಎಲ್ರು ಬಂದಿದ್ದು, ಕೂತಿದ್ದು, ನಕ್ಕಿದ್ದು, ಊಟ ಮಾಡಿದ್ದು, ಫೋಟೋ ತೆಗೆದಿದ್ದು, ಹೋಗಿದ್ದು ಅಂತಲ್ಲ. ಇಲ್ಲಿ ಆಟ ಇತ್ತು, ಊಟ ಇತ್ತು, ಮನೋರಂಜನೆ ಇತ್ತು, ಸ್ಪರ್ಧೆ ಇತ್ತು, ಸಾಧಕರಿಗೆ ಸನ್ಮಾನ ಇತ್ತು, ಹಿರಿಯರಿಗೆ ಗೌರವ ಇತ್ತು, ಮದುವೆಯಾಗಿ 1 ವರ್ಷ ಪೂರೈಸಿದವರಿಗೆ ವಿಶೇಷ ಗುರುತಿಸುವಿಕೆ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಬೆಸೆಯುವಂತ ಅದ್ಭುತ ಕೆಲಸ ಅಲ್ಲಿ ನಡೆದಿತ್ತು. ಇದರಲ್ಲಿ ಭಾಗಿಯಾಗೋದಕ್ಕೆ ಅಂತಾನೆ ದೇಶ ವಿದೇಶಗಳಿಂದ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಸೇರಿದ್ರು. ನಾನು ಅನ್ಕೊಂಡಿದ್ದೆ ಇನಿಷಿಯಲಿ ಇದು 1 ದಿನದ ಕಾರ್ಯಕ್ರಮ, ಕಡೆಗೆ ನೋಡಿದ್ರೆ ಅಚ್ಚುಕಟ್ಟಾಗಿ 4 ದಿನ ಈ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ರು. ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ನಮ್ಮ ಕುಂದಾಪುರ ಭಾಗದ ಅನುಭವಿ ಮತ್ತು ಹೆಸರಾಂತ ಸಂಘಟಕರಾದಂಥ ಕಿಶೋರ್ ಕುಮಾರ್ ಅವರು. ಇನ್ಫ್ಯಾಕ್ಟ್ ಅವ್ರದ್ದೇ ಮನೆ ಕಾರ್ಯಕ್ರಮ ಇದಾಗಿತ್ತು. ಈಗಿನ ಕಾಲದಲ್ಲೂ ಈ ತರ ಎಲ್ಲ ಮಾಡಬಹುದು ಅಂತ ತೋರಿಸ್ಕೊಡೋದಿದೆಯಲ್ಲ, ಇದು ನಿಜಕ್ಕೂ ವಿಶೇಷ. ಈ ಸ್ಪೆಷಲ್ ಸ್ಟೋರಿ ಪೂರ್ತಿ ನೋಡಿ. ನೋಡಿ, ನೀವು ನನ್ನ ಹಿಂದ್ಗಡೆ ಈಗೆಲ್ಲ ನೋಡ್ತಾ ಇರುವ ಈ ಸಂತೋಷ ಕೂಟ ಇದೆಲ್ಲ ರಾತ್ರಿ ಬೆಳಗಾಗೋದ್ರೊಳಗೆ ಆಗಿದ್ದಲ್ಲ. ಇದೊಂದು ನಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸುವಂತ ಒಂದು ಉತ್ತಮವಾದ ಪರಿಕಲ್ಪನೆ. ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಇಂತ ಒಂದು ವಾತಾವರಣವನ್ನ ಕಳೆದ 8 ತಿಂಗಳಿಂದ ನಮ್ಮ ಸಂಬಂಧಿಕರು, ಸದಸ್ಯರು ಎಲ್ಲ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಆ ಕಾರಣದಿಂದಾಗಿ ನೋಡಿ, ಇಲ್ಲಿ 100-150 ಜನ ನಾವು ಎಲ್ಲರೂ ಸಂಬಂಧಿಕರು ಒಟ್ಟಾಗಿ ಈ ಒಂದು ಸಂತೋಷದ ಕ್ಷಣಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನಮ್ಮ ಕಚೇರಿಯ ಜಂಜಾಟಗಳಿರ್ಬೋದು, ವೈಯಕ್ತಿಕ ಜೀವನದ ಜಂಜಾಟಗಳಿರ್ಬೋದು, ಅದೆಲ್ಲವನ್ನೂ ಬದಿಗಿಟ್ಟು 25ರಿಂದ 28ನೇ ತಾರೀಕುವರೆಗೆ ನಾವೆಲ್ಲರೂ ಸೇರಿ ಸಂತೋಷ ಪಡಬೇಕು, ನಾವೆಲ್ಲರೂ ಒಬ್ರಿಗೊಬ್ರು ಸೇರಿ ಮಾತಾಡಿ ಖುಷಿ ಪಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ನಮ್ಮೆಲ್ಲಾ ಜಂಜಾಟಗಳಿಗೆ ತಿಲಾಂಜಲಿಯನ್ನಿಟ್ಟು 4 ದಿನಗಳ ಮಟ್ಟಿಗೆ ನಾವಿಲ್ಲಿ ಸೇರಿದ್ದೇವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಪರಿಕಲ್ಪನೆಯೇ ತುಂಬಾ ಅದ್ಭುತ, ತುಂಬಾ ಒಂದು ಸಂತೋಷದಾಯಕವಾದ್ದು ಹಾಗೂ ಭಾವನಾತ್ಮಕವಾದಂತ ನಾನು ಹೇಳ್ತೇನೆ. ನನ್ನ ತಮ್ಮ 1 ವರ್ಷದಿಂದ ಎಲ್ಲ ಒಂದು ನಮ್ಮ ಸಂಬಂಧಗಳನ್ನೆಲ್ಲ ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತಾರೆ. ಆ ಮಕ್ಕಳಿಗೆ ಸಂಬಂಧಗಳದ್ದು ಬೆಲೆ ಗೊತ್ತಿರುವುದಿಲ್ಲ, ಯಾರಿಗೆ ಯಾವ ಸಂಬಂಧ ಏನೂ ಗೊತ್ತಿರುವುದಿಲ್ಲ. ಅವ್ನ ಮನಸ್ಸಲ್ಲಿ ಬಂದುಕೊಂಡು ಇದೊಂದು ಪ್ರೋಗ್ರಾಮ್ ಮಾಡುವ ಅನ್ಕೊಂಡು ಎಲ್ಲರದ್ದು 10 ತಿಂಗಳಿಂದ ಭಯಂಕರ ತುಂಬಾ ಕಷ್ಟಪಟ್ಟು ಈ ಪ್ರೋಗ್ರಾಮಿಗೆ ಅವನೊಂದು ಸ್ಥಾಪನೆ ಮಾಡಿದ್ವಿ. ನಾವೆಲ್ಲರೂ ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಈಗ ಬಂದಿದ್ವಿ ನಾವು, ನಮ್ಗೆ ಅಂದ್ರೆ ಯಾವ ವಿಷಯದಲ್ಲೂ ಅವನು ಇದಿಲ್ಲ. ಅವರು ಒಂದು ವರ್ಷದ ಮಗುವಿನಿಂದ ಹಿಡಿದು 90 ವರ್ಷದ ಮಕ್ಕಳವರೆಗೂ ತುಂಬಾ ಇದನ್ನ ಎಂಜಾಯ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ, ಎಲ್ಲರಿಗೂ ಒಂಥರ ಕಾಂಪಿಟಿಷನ್. ಇವತ್ತು ಹೋಗಿ ಸ್ಪೋರ್ಟ್ಸ್ ಡೇ ಆಯ್ತು. ಸ್ಪೋರ್ಟ್ಸ್ ಡೇ ಅಲ್ಲೂ ಯಾವ ವಯಸ್ಸು ನಮ್ಗೆ ಬಾಲ್ ಹಿಡಿಲಿಕ್ಕೆ ಬರುದಿಲ್ಲ ಆದ್ರೂ ನಮ್ಗೆ ಒಂಥರ ಸ್ಪೋರ್ಟ್ಸ್ ಮ್ಯಾನ್ ತರ ನಾವು ಆಟ ಆಡಿದ್ವಿ ಗ್ರೌಂಡ್ ಅಲ್ಲಿ.
ಲಗೋರಿ ಆಗ್ಲಿ, ಕ್ರಿಕೆಟ್ ಆಗ್ಲಿ, ಥ್ರೋಬಾಲ್ ಆಗಲಿ, ಗ್ರೌಂಡ್ ನೋಡಿದ್ರೆ 20-30 ವರ್ಷ ಆಗಿತ್ತು. ಈ ನನ್ನ ತಮ್ಮನಿಗೋಸ್ಕರ ಇದೆಲ್ಲ ಗ್ರೌಂಡ್ ಗಳನ್ನ ನೋಡುವಂಗಾಯ್ತು. ಎಲ್ಲ ಸಂಬಂಧಗಳು ಯಾವ ಮೂಲೆಯಲ್ಲಿದ್ದವರು, ಕುವೈತ್ ಅಲ್ಲಿ ಇದ್ದವರು, ಲಂಡನ್ ಅಲ್ಲಿ ಇದ್ದವರು ಎಲ್ಲರೂ ಬಂದು ನಮ್ ಜೊತೆ ಯಾವುದೋ ವರ್ಷದಿಂದ ಬಿಟ್ಟಿದ್ದವ್ರು ಒಟ್ಟಾದಂಗೆ ರಾತ್ರಿ ಮಲಗಬೇಕಾದ್ರೂ 12-1 ಗಂಟೆ. ಯಾಕಂದ್ರೆ ಎಲ್ಲ ಪಂಚಾಯತಿಗೆನೆ ಮುಗಿಯುವುದಿಲ್ಲ ನಮ್ದು. ಅಷ್ಟು ಪಂಚಾಯತಿ, ನಿದ್ರೆ ನೆನಪಿಲ್ಲ, ಯಾವ ಒಂದು ತಿಂಡಿ ಯಾವ್ದು ನೆನಪಿಲ್ಲ ನಮ್ಗೆ. ಒಬ್ರು ತಮಾಷೆ ಮಾಡೋದು, ಮಾತಾಡೋದು, ಯಾರು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಅದೇ ಒಂದು ಖುಷಿ ನಮ್ಗೆ. ಹಾಯ್, ಈ ಕಾರ್ಯಕ್ರಮಕ್ಕೆ ಆಕ್ಚುಲಿ ನಾವು ದುಬೈಯಿಂದ ಬಂದಿದ್ದು, ನಾನು ನನ್ನ ಹಸ್ಬೆಂಡ್. 1 year ಇಂದ ಕಾಯ್ತಾ ಇದ್ವಿ ಇದಕ್ಕೋಸ್ಕರ ಅಂತ ಹೇಳಿ. ತುಂಬಾ ಖುಷಿ ಆಯ್ತು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾದ್ರು. ಅಂದ್ರೆ ನಂಗೆ ಯಾರು ಗೊತ್ತಿರ್ಲಿಲ್ಲ, ಇದು ನಂದು ಮದ್ವೆ ಆದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ಇರೋದು. ಖುಷಿ ಆಯ್ತು, ಎಲ್ಲರನ್ನು ಮೀಟ್ ಮಾಡಿದ್ವಿ. ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಆಕ್ಚುಲಿ ಕುಂದಾಪುರದವನು. ನಾವಿರೋದು ಆಕ್ಚುಲಿ ದುಬೈಯಲ್ಲಿ. ಬಟ್ ಈಗ ಒಂದು 4 ದಿವಸ ಆಯ್ತು ಈ ನಮ್ಮನಿ ಮದುವೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ನಮ್ಮ ಫ್ಯಾಮಿಲಿ ಅವ್ರು ಕಂಡು ಹಿಡಿದು ನಾವು ಅದು ಯಾಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ ಅಂದ್ರೆ, ಈಗಿನ ಕಾಲದಲ್ಲಿ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಇದರಲ್ಲೇ ಇದ್ದಾರೆ. ಅಂದ್ರೆ ಯಾರಿಗೂ ಸಂಬಂಧಗಳು ಯಾರಿಗೂ ಬೇಡ, ಬರೀ ಗ್ರೂಪ್ ಕ್ರಿಯೇಟ್ ಮಾಡೋದು, ಪಾರ್ಟಿ ಮಾಡೋದು, ಪಬ್ ಅದು ಇದು ಅಂತ. ಯಾರು ಸಂಬಂಧಗಳಿಗೆ ಬೆಲೆನೇ ಕೊಡ್ತಾ ಇಲ್ಲ, ಯಾರಿಗೂ ಎಮೋಷನ್ಸ್ ಇಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಇಂಥದ್ದೊಂದು ಪ್ರೋಗ್ರಾಮ್ ಮಾಡಿದ್ರೆ ಒಬ್ರು ಮುಖ ಒಬ್ರು ನೋಡ್ಕೊಂಡಿರ್ಬೋದು. ಈವನ್ ನಮ್ಮ ಮಕ್ಕಳಿಗಾಗ್ಲಿ, ನಮ್ಮ ತಂದೆ ತಾಯಿಗೆ ಅವ್ರು ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಥರದೊಂದು ಪ್ರೋಗ್ರಾಮ್ ಮಾಡಿದಾಗ ಎಲ್ಲರೂ ಅವ್ರ ಮುಖ ಪರಿಚಯ ಆಗುತ್ತೆ, ಮುಂದೆ ಸಂಬಂಧಗಳು ಬೆಳೆಯುತ್ತೆ. ಈಗ ಯಾರು ಯಾವುದಾದ್ರು ಕಂಟ್ರಿಲಿದ್ದಾರೆ, ಯಾವುದಾದ್ರು ದೇಶದಲ್ಲಿದ್ದಾರೆ, ಈವನ್ ಸ್ಟೇಟ್ ಎಲ್ಲ ಕಡೆ. ಸೊ ಅಲ್ಲಿ ಹೋದಾಗ ಅಟ್ಲೀಸ್ಟ್ ಅವ್ರು ನಮ್ಮೂರಲ್ಲಿದ್ದಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಕೂಡ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ಎಲ್ಲಿದ್ದಾರೆ, ಯಾರು ಏನಾಗಬೇಕು, ಯಾವ ಸಂಬಂಧ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇಂಥದ್ದೆಲ್ಲ ಮಾಡಬೇಕು. ಬೈಕ್ ತಗೊಂಡು ಹೊರಗಡೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ರೀಲ್ಸ್ ಅಲ್ಲಿ ಇಂಥದ್ದು ಎಂಜಾಯ್ಮೆಂಟ್ಸ್. ರೀಲ್ಸ್ ಮಾಡೋದು, ಇಲ್ಲ ಶಾರ್ಟ್ ಫಿಲ್ಮ್ ಇಂಥದ್ದೆಲ್ಲ ಮಾಡಿ ಎಲ್ಲ ಅದನ್ನೇ ಎನ್ಕರೇಜ್ ಮಾಡ್ತಿದ್ದಾರೆ. ಬಟ್ ಅವರಿಗೆ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ನಮ್ಮ ಸಂಬಂಧ ಯಾರಿದ್ದಾರೆ ಗೊತ್ತಿಲ್ಲ, ಇವ್ರಿಗೆ ಏನಾಗಬೇಕು ಗೊತ್ತಿಲ್ಲ. ನಮ್ಮ ಅಪ್ಪಮ್ಮನ ಹೆಸರೇ ಕೆಲವು ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನ ಹೆಸರೇ ಗೊತ್ತಿಲ್ಲ, ಅಜ್ಜಾಜಿ ಹೆಸರೇ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಸೊ ನಾವು ಇಂಥದ್ದನ್ನು ಎನ್ಕರೇಜ್ ಮಾಡಬೇಕು, ಮಾಡಿ ಮುಂದಿನ ಪೀಳಿಗೆಗೆ ಹೇಳಬೇಕು ಇಂಥದ್ದೊಂದು ಕಾನ್ಸೆಪ್ಟ್ ಇರ್ತಿತ್ತು ಅಂತ ಹೇಳ್ಬೇಕು ಅಟ್ಲೀಸ್ಟ್ ಅವ್ರಿಗೆ. ಹಲೋ, ನನ್ನ ಹೆಸರು ಜಯತೀರ್ಥ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಈ ತರ ಕಾರ್ಯಕ್ರಮದಿಂದ ನಮಗೆ ಎಲ್ಲರೂ ಸೇರಿ ಒಂದು ಯೂನಿಯನ್ ತರ ಆಗ್ತಿದೆ. ಇವಾಗಿನ ಜನರೇಷನ್ ನೋಡಿದ್ರೆ ಎಲ್ಲರೂ ಅವರವರ ಕೆಲಸದಲ್ಲಿ ಎಲ್ಲರೂ ವ್ಯಸ್ತವಾಗಿದ್ದಾರೆ. ಆಮೇಲೆ ಟೆಕ್ನಾಲಜಿ ಅಂತ ಹೇಳಿ ಎಲ್ಲರೂ ವಾಟ್ಸ್ಆ್ಯಪ್, ವಿಡಿಯೋ ಕಾಲ್ ಅಂತ ಹೇಳ್ತಾರೆ, ಹೌದು. ಆದ್ರೆ ಇವನ್ ಈ ತರ ಕಾರ್ಯಕ್ರಮ ಆದಾಗ್ಲೂ ಇಲ್ಲಿ ಬಂದು ಎಲ್ಲರೂ ಫೋನಲ್ಲೇ ಮುಳುಗಿರ್ತಾರೆ, ಫೋನಲ್ಲೇ ನೋಡ್ತಾ ಇರ್ತಾರೆ. ಕೆಲಸದಲ್ಲಿ ಮೀಟಿಂಗ್ಸು ಅದು ಇದು ಅಂತ ಫೋನಲ್ಲೇ ತಗೊಳ್ತಾ ಇರ್ತಾರೆ. ಆತರ ಮಾಡಕ್ಕೆ ನಾವು ಈ ತರ ಪ್ರೋಗ್ರಾಮ್ ಮಾಡ್ತೀವಿ. ಪ್ರೋಗ್ರಾಮ್ ನೋಡೋಕ್ಕಿಂತ ಜಾಸ್ತಿ ಎಲ್ಲರೂ ವಿಡಿಯೋ ಕಾಲ್ ಮಾಡಿ ಅದನ್ನ ರೆಕಾರ್ಡ್ ಮಾಡೋದ್ರಲ್ಲಿ, ವಾಟ್ಸ್ಆಪ್ ಕಳ್ಸೋದ್ರಲ್ಲಿ ಇರ್ತಾರೆ. ಇದರಿಂದ ನಮ್ಮ ಮುಂದಿನ ಪೀಳಿಗೆ ಏನ್ ಮೆಸೇಜ್ ಅಂತ ಪಾಸ್ ಮಾಡ್ತೀರಾ? ಇಂಥದನ್ನೇ ಪಾಸ್ ಮಾಡಿ ಟೆಕ್ನಾಲಜಿನೇ ಇಂಪಾರ್ಟೆಂಟು, ಇದು ರಿಲೇಶನ್ಶಿಪ್ ಅಲ್ಲ ಅಂತ ತೋರಿಸ್ದಂಗೆ ಆಗುತ್ತೆ. ಬಟ್ ಈ ತರ ಕಾರ್ಯಕ್ರಮ ಮಾಡಿ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿ ಎಲ್ಲರೂ ಈ ತರ ಕಾರ್ಯಕ್ರಮನ ನೋಡಿ ಆನಂದಿಸ್ಬೇಕು ಅಂತ ನನ್ನ ಭಾವನೆ. ಸಂಘಟಿತ ಪ್ರಯತ್ನ ಒಬ್ಬರಿಂದ ಮಾಡ್ಲಿಕ್ಕಾಗೋದಿಲ್ಲ. ಇಂಥ ಸಂಘಟನೆಗಳನ್ನ ಮಾಡಬೇಕಾದ್ರೆ ಒಬ್ಬ ಸಂಘಟನಾ ಚತುರನ ಅವಶ್ಯಕತೆ ಇದೆ. ಅದೇ ಕಿಶೋರ್ನ ಒಂದು ಪ್ರಯತ್ನ, ಸಮಾನ ಮನಸ್ಕರ ಒಗ್ಗೂಡುವಿಕೆ, ಇದು ಎರಡರ ಒಂದು ಮಿಲನವೇ ಈ ಬಂಧನ ಕಾರ್ಯಕ್ರಮ. ಈ ತರ ಕಾರ್ಯಕ್ರಮಗಳು ನಮಗೆ ಮಾತ್ರ ಅಲ್ಲ, ನಮ್ಮಿಂದ ಹೊರಗೆ ಇರುವವರಿಗೂ ಕೂಡ ಒಂದು ಪ್ರಚೋದನೆ ಆಗಬೇಕು, ಒಂದು ಸ್ಪಂದನೆ ಆಗಬೇಕು ಅಂತ ಹೇಳುವಂತದ್ದು ಈ ಮೂಲ ಉದ್ದೇಶ ಅಂತ ನನ್ನ ಭಾವನೆ. ಇದನ್ನ ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡಿಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಇದರಲ್ಲಿ ನಾವು ಇವತ್ತಿಲ್ಲ ನಾಳೆ ಹೋಗ್ತೇವೆ, ಆದ್ರೆ ನಮ್ಮ ಪೀಳಿಗೆ ಮಾತ್ರ ನಿರಂತರ ಇದು ಅವ್ಯಾಹತವಾಗಿ ನಡ್ಕೊಂಡು ಹೋಗ್ಬೇಕು. ನಾವು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೆವು. ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಅಂತ ಹೇಳಿದ್ರೆ ನಮ್ದು ಲೈಫ್ ಅಂತೇಳಿ ಟ್ರಾನ್ಸ್ಫರಬಲ್. ಅವಾಗ ಟ್ರಾನ್ಸ್ಫರ್ ಆಗಿ 3 ವರ್ಷಕ್ಕೊಂದ್ಸಲ ನಾವು ಬೇರೆ ಬೇರೆ ಕಡೆ ಹೋಗ್ತಿದ್ದೆವು. ಹಾಗಾಗಿ ನಮ್ಗೆ ಆಕ್ಚುಲಿ ಫ್ಯಾಮಿಲಿ ಕಾಂಟ್ಯಾಕ್ಟ್ ಇರ್ಲಿಲ್ಲ ಆ ಟೈಮ್ನಲ್ಲಿ. ನಮ್ಗೆ ಅಂತೇಳಿ ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ ರಜೆ ಸಿಗ್ತಿರ್ಲಿಲ್ಲ, ಅಂತ ಪರಿಸ್ಥಿತಿ ಇತ್ತು. ಆದ್ರೆ ನಾವು ರಿಟೈರ್ಡ್ ಆದ್ಮೇಲೆ ನಾವು ಮ್ಯಾಂಗ್ಳೂರಿಗೆ ಬಂದ್ಮೇಲೆ we wanted to be with the family, so we wanted to be close with the family. ಅವಾಗ ಆ ಟೈಮ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಬೌಟ್ 4 years ಬ್ಯಾಕ್ ಒಂದು ಮದುವೆ ಆಗಿತ್ತು ಇಲ್ಲಿ ಒಂದು. ಆ ಇದರಲ್ಲಿ ಅವರು ನಮ್ಮನೆ ಮದುವೆ ಅಂತೇಳಿ ಒಂದು ಥೀಮ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಇನ್ನು 5 ದಿವಸದ ಪ್ರೋಗ್ರಾಮ್ ಅದು. 5 ದಿವಸದಲ್ಲಿ ನಾವು ಇಲ್ಲಿ ಬಂದು ಇದ್ದೆವು.
ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲಾ ಕುಟುಂಬದವರು ಇಲ್ಲಿ ಒಟ್ಟು ಸೇರ್ತಾರೆ. ಮತ್ತೆ ಟೈಮ್ ನಮ್ಗೆ ಹೇಗೆ ಹೋಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಇದನ್ನೇ ಅವರು ನೆಕ್ಸ್ಟ್ ಇನ್ನೊಂದು ಮದುವೆ ಆಯ್ತು ಆಫ್ಟರ್ 2 years. ಇದರಲ್ಲೂ ಸೇಮ್ ದೇ ಕಂಟಿನ್ಯೂ ದಟ್ 5 days ಇದು ಪ್ರೋಗ್ರಾಮ್. ನಮ್ಗೆ ತುಂಬಾ ಇಷ್ಟ ಆಯ್ತು ಅದು ನೋಡಿಬಿಟ್ಟು. ದೆನ್ ವಿ ಲೈಕ್ ಪೀಪಲ್ ಟು ಬಿ ವಿತ್ ಅಸ್. ನಾವು ಅದೇ ಇದರಲ್ಲಿ ನಾವು ಇಲ್ಲಿ ಬಂದ್ರೆ ನಮ್ಗೆ ಟೈಮ್ ಹೇಗೆ ಹೋಗ್ತಂತ ಗೊತ್ತಾಗುದಿಲ್ಲ. ಈ ಸಲ ಆಕ್ಚುಲಿ ನಾನು 2 ದಿವಸದ ಮಟ್ಟಿಗೆ ನಾನು ಬರ್ತೇನೆ ಅಂತೇಳಿ ಕಿಶೋರ್ ಅವ್ರ ಹೇಳಿದೆ. ನನ್ಗೆ ಕಿಶೋರ್ ಅಂತ ಹೇಳಿದ್ರೆ ಐ ಡೋಂಟ್ ನೋ, ದೆರ್ ವಾಸ್ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ಮ್ಯಾಂಗ್ಳೂರ್ ನಾವು 2-3 ಫಂಕ್ಷನ್ ಅಲ್ಲಿ ನಾವು ಮೀಟ್ ಆದೆವು. ಅದ್ರ ನಂತರ ಐ ಗಾಟ್ ಸೋ ಮಚ್ ಅಟ್ಯಾಚ್ಮೆಂಟ್ ಟು ಕಿಶೋರ್. ಅವ್ರು ಯಾವ್ದು ಇದು ಮಾಡಿದ್ರು ಅವರಿಗೆ ನಾನು ಫೋನ್ ಮಾಡ್ತಿದ್ದೆ. ಈ ಪ್ರೋಗ್ರಾಮ್ ಇದು ಸಹ ಅವರು ಹೇಳಿದ್ರು ನನಗೆ 8 ತಿಂಗಳ ಮೊದಲು, ನೀವು ಪ್ರೋಗ್ರಾಮ್ ಉಂಟು, ನೀವು ಬರಬೇಕು ಅಂತ ಹೇಳಿ. ಸೊ ನಾವು ವಿ ಆರ್ ಥಿಂಕಿಂಗ್ 2 days ನಾವು ಬಂದು ಇಲ್ಲಿ ಇರ್ತೇವೆ ಅಂತೇಳಿ. ಮತ್ತು ಇಲ್ಲಿ ಬಂದ ಮೇಲೆ ಐ ಆಮ್ ಆಫ್ಟರ್ ಹಿಮ್. No, we'll be there for all the 4 days. ನನಗೆ ಕುಂದಾಪುರದ ಅಟ್ಯಾಚ್ಮೆಂಟ್ ಈಗ ಅಲ್ಲ, ಸಣ್ಣವಳಿದ್ದಾಗಿಂದ, ಅಂದರೆ ಪ್ರೈಮರಿ ಸ್ಕೂಲಿನಲ್ಲಿ ಇರುವಾಗ ನನಗೆ ನೆನಪಿತ್ತು. ಆ ಟೈಮಿಂದ ಕುಂದಾಪುರಕ್ಕೆ ಬರ್ತಾ ಇದ್ದೀವಿ. ಯಾಕಂತಂದ್ರೆ ರಾಮನಾಯ್ಕ್ ಮತ್ತೆ ಶಂಕರ್ ನಾಯ್ಕ್ ನನ್ನ ಸೋದರ ಮಾವಂದಿರು, ನನ್ನ ಅಮ್ಮನ ಅಣ್ಣಂದಿರು. ಸೊ ಅಮ್ಮನೊಟ್ಟಿಗೆ ಒಂದು ಸಲ ಸಮ್ಮರ್ ವೆಕೇಶನ್ಗೆ ಕುಂದಾಪುರದ ವಿಸಿಟ್ ಇದ್ದೇ ಇತ್ತು. ನವಳಕ್ಕ ಎಲ್ಲ ಬರ್ತಿದ್ವಿ. ಹಾಗಾಗಿ ನಮ್ಗೆ ಕುಂದಾಪುರದ ನಂಟೇನು ಹೊಸ್ತಲ್ಲ, ಮೊದಲಿಂದ ಇತ್ತು. ಈಗ ಇದು ಇನ್ನೂ ಬಾಂಧವ್ಯ ಜಾಸ್ತಿ ಮಾಡಿಸಿದೆ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಬಂಧನ ಪ್ರೋಗ್ರಾಮ್. ನಾವು ಆವಾಗ ಬರ್ತಿದ್ವಿ, ಮದುವೆಯಲ್ಲಿ ಮೀಟ್ ಆಗ್ತಿದ್ವಿ ಎಲ್ಲರನ್ನ, ಅಷ್ಟು ಮಾತ್ರ ಇತ್ತು. ಈಗ ಈ 2 ಸಲದ ಪ್ರೋಗ್ರಾಮ್ ಅಲ್ಲೂ ನಾವು ಬಂದಿದ್ದೀವಿ. ವಿ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂಧನ ಕಾರ್ಯಕ್ರಮದಲ್ಲಿದ್ದೇವೆ. ಅದ್ರ ಬಗ್ಗೆ 1-2 ಮಾತಾಡ್ಲಿಕ್ಕೆ ನಂಗೆ ಹೇಳಿದ್ರು. ಅದ್ರ ಬಗ್ಗೆ ನಾನು 2 ಮಾತಾಡ್ತೇನೆ. ಈ ಬಂಧನ ಕಾರ್ಯಕ್ರಮ ಅನ್ನೋದು ಇವತ್ತಿನ ಒಂದು ಸಿಚುವೇಶನ್ಗೆ ಸರಿಯಾದಂತ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಬಟ್ ನೀವು ಹಿಂದೆ ನೋಡಿದಾಗ ಕೂಡು ಕುಟುಂಬಗಳಿದ್ದು, ಅಣ್ಣ ತಮ್ಮ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಜೊತೆಗೆ ಇದ್ರು. ಈ ಬಂಧನ ಅನ್ನೋದು ದಿನ ನಡೀತಾ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಕೆಲಸಕ್ಕೋಸ್ಕರ ಊರ್ ಬಿಟ್ಟು ಹೋದವರು, ಮದುವೆ ಆಗಿ ಊರ್ ಬಿಟ್ಟು ಹೋದವರು, ಅಥವಾ ಬೇರೆ ಬೇರೆ ಕಾರಣಾಂತರಗಳಿಂದ ಊರ್ ಬಿಟ್ಟು ಹೋದವರು ಇವತ್ತು ಒಬ್ರಿಗೊಬ್ರಿಗೆ ಸಿಗ್ತಾ ಇಲ್ಲ. ಅದು ಸಿಗ್ಬೇಕಂದ್ರೆ ಯಾವುದೋ ಒಂದು ಮದುವೆ ಫಂಕ್ಷನ್ ಅಲ್ಲೋ ಅಥವಾ ಪೂಜೆ ಕಾರ್ಯಕ್ರಮದಲ್ಲೋ ಹೀಗೆ ಸಿಗ್ಬೇಕು. ಅಲ್ಲೇನಾಗುತ್ತೆ, ಅವ್ರು ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ ಮತ್ತೆ ಹೋಗ್ತಾರೆ. ಈ ತರ ಒಂದು ಬಾಂಧವ್ಯ ಅವ್ರ ಮಧ್ಯೆ ಇರಲ್ಲ. ಆ ಬಾಂಧವ್ಯನ ವಾಪಸ್ ತರಬೇಕು. ಆ ಹಳೆಯ ಜೀವನವನ್ನು ನಾವು ಮರುಕಳಿಸ್ಬೇಕು. ನಮ್ಮಲ್ಲಿ ಇದ್ದಂಥ ಒಡನಾಟ, ಆ ಬಾಂಧವ್ಯ, ಆ ಇಮೋಷನ್ಸು, ಆ ಫೀಲಿಂಗ್ಸು ಇವೆಲ್ಲ ವಾಪಸ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಬಂಧನ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಇಲ್ಲಿ ಕೇವಲ ಊರಿನವರಲ್ಲ, ಹೊರ ಊರಿನಿಂದ, ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಲಂಡನ್ನಿಂದ ಬಂದ್ವಿ. ಯಾಕಂದ್ರೆ ನಮಗೆ ನಮ್ಮ ಫ್ಯಾಮಿಲಿಯವ್ರು ಸಿಗ್ತಾರೆ, ಒಂದೇ ಕಡೆ ಎಲ್ಲರೂ ಇರ್ತೀವಿ. ಆ ಹಳೆ ನೆನಪುಗಳು, ಆ ಹಳೆ ಥಾಟ್ಗಳು, ಆ ಒಂದು ಬಾಂಡಿಂಗ್, ಅದನ್ನ ವಾಪಸ್ ನಾವು ರೀಜ್ಯೂನೇಟ್ ಮಾಡ್ಬೋದು ಅಂತ. ಇನ್ನು ಕೆಲವರು ಪಕ್ಕದ ಊರಿನಿಂದ ಬಂದಿದ್ದಾರೆ. ಇನ್ನು ಕೆಲವರು ಹೇಳಿದಾಗೆ ಇನ್ನು ಬೇರೆ ಬೇರೆ ದೇಶ, ದುಬೈ ಮುಂತಾದ ದೇಶಗಳಿಂದ ಬಂದಿದ್ದಾರೆ. ಇಲ್ಲಿ ನಾವು ಏನು ಇಂಪಾರ್ಟೆಂಟ್ ಅಂತ ನೋಡ್ಬೇಕಂದ್ರೆ, ಇಲ್ಲಿ ಹಣ ಎಲ್ಲರ ಹತ್ರ ಇರುತ್ತೆ. ಒಂದು ಫಂಕ್ಷನ್ಗೆ ಬನ್ನಿ ಅಂದಾಗ, ಅಲ್ಲ ನನ್ಗೆ ಬರ್ಲಿಕ್ಕೆ ಆಗೋದಿಲ್ಲ, ದುಡ್ಡು ಎಷ್ಟು ಬೇಕಾದ್ರೆ ಹೇಳಿ ನಾನು ಕೊಡ್ತೇನೆ ನಿಮ್ಗೆ, ಅಲ್ಲ ದುಡ್ಡು ತಗೊಂಡೆ ಅಂತ ಮಾಡೋದು. ಆ ಸಂಬಂಧಗಳೇ ಇಲ್ದಿದ್ದಾಗ, ಆ ವ್ಯಕ್ತಿ ಇಲ್ದಿದ್ದಾಗ, ಅವ್ರನ್ನ ನಾವು ನೋಡ್ಬೇಕಂತ ಬಂದಾಗ ಆ ವ್ಯಕ್ತಿ ಇಲ್ದಿದ್ದಾಗ ದುಡ್ಡು ತಗೊಂಡೆ ಅಂತ ಮಾಡೋದು. ದುಡ್ಡು ಹೋಟ್ಲಿಗೆ ಅವ್ರು ಅನ್ನ ಹಾಕ್ತಾರೆ ನಮ್ಗೆ, ಅಥವಾ ನಾವು ಒಂದು ಬಸ್ನವನಿಗೆ ಕೊಟ್ಟರು ಅವನು ನಮ್ಗೆ ಒಂದೂರಿಂದ ಇನ್ನೊಂದೂರಿಗೆ ಕರ್ಕೊಂಡು ಹೋಗ್ತಾ. ದುಡ್ಡು ಪ್ರಶ್ನೆ ಅಲ್ಲ ಇಲ್ಲಿ ಆ ಇಮೋಷನ್ಸ್ ಮುಖ್ಯ, ಆ ಬಾಂಡಿಂಗ್ಗಳು ಮುಖ್ಯ, ಆ ಸಂಬಂಧಗಳು ಮುಖ್ಯ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ನಾವು ಮಧ್ಯದಲ್ಲಿ ಮಾಡ್ತಾ ಇರಬೇಕು. ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಒಂದು ಕುಟುಂಬ ಹೇಗಿದೆ, ಅದರಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ, ಈ ಸಂಬಂಧಗಳು ಹೇಗಿವೆ, ಇದೆಲ್ಲ ತಿಳ್ಕೊಳ್ಬೇಕಂದ್ರೆ ಈ ತರ ಇವತ್ತಿನ ಕಾಲಕ್ಕೆ ಈ ತರ ಬಂಧನ ಅನ್ನೋ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ನಮಸ್ಕಾರ, ನನ್ನ ಹೆಸರು ಸುಹಾಸ್ ಕುಂದಾಪುರ್ ಅಂತ. ನಾನು ಬಂಧನ ಕಾರ್ಯಕ್ರಮ ಅಟೆಂಡ್ ಆಗೋಕೆ UK ಇಂದ ಬಂದಿದೆ. ಸೊ ಇಡೀ ವರ್ಷದ ರಜೆ ಎಲ್ಲ ಉಳಿಸ್ಕೊಂಡು, ಇದ್ರ ಪ್ಲಾನಿಂಗ್ ಫೆಬ್ರವರಿಯಲ್ಲಿ ಆಯಿತು. ಸೊ ಎಲ್ಲಿಗೂ ಹೋಯ್ದೆ, ನನ್ನ ರಜೆ ಪೂರ ಉಳಿಸ್ಕೊಂಡು ಇಲ್ಲಿ ನಾವು 1 ತಿಂಗಳು ಸಿಕ್ಲಿ ಅನ್ಕೊಂಡು ಮನೆಯಲ್ಲ ಎಲ್ಲ ರಜೆ ಉಳಿಸ್ಕೊಂಡು ಇಲ್ಲಿಗೆ ಬಂದೆ. ಸೊ ಇಲ್ಲಿ 22 ವರ್ಷ ಕಳೆದಿದ್ದೆ ನಾನು. ಅಲ್ಲಿ UK ಹೋದ್ಮೇಲೆ ಗೊತ್ತಾಯ್ತು, ಈಗ 3 ವರ್ಷದಿಂದ UK ಅಲ್ಲಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸಂಬಂಧದ ಬೆಲೆ ಅಂತ ಅನ್ಕೊಂಡು. ಯಾರು ನಮ್ಮವ್ರು ಅನ್ಕೊಂಡಿಲ್ಲ, ಹೊರಗಿನ ಭಾಷೆಯವರು ಎಲ್ಲ ಸಿಕ್ಕಿದಾಗ ಮನೆಯವ್ರು ಎಷ್ಟು ಇಂಪಾರ್ಟೆಂಟ್, ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್, ಅದ್ರದ್ದೆಲ್ಲ ಇಂಪಾರ್ಟೆನ್ಸ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿ ಹೋದ್ಮೇಲೆ. ಇಲ್ಲಿಗೆ 1 ತಿಂಗಳು ನಾನು ಬಂದದ್ದು ಸಾರ್ಥಕ ಆಯ್ತು ಅಂದೇಳಿ ನಂಗೆ ಫೀಲಿಂಗ್ ಇತ್ತು. ಒಂದು ಸಹ ವೇಸ್ಟ್ ಆಗಿಲ್ಲ, ಒಂದ್ ದಿನ ಸಹ ಪ್ರತಿ ಕ್ಷಣ ಇಲ್ಲಿ ಎಂಜಾಯ್ ಮಾಡಿತ್ತು ಎಲ್ಲರೊಟ್ಟಿಗೆ. ಊಟ, ಉಪಚಾರ, ಸಂಬಂಧಗಳು, ಹಳೆಯವ್ರನ್ನ ಮಾತಾಡ್ಸೋದು, ಅವ್ರ ಆಶೀರ್ವಾದ ತಕೊಂಬುದು ಎಲ್ಲದು ತುಂಬಾ ಒಳ್ಳೆ ಆಯ್ತು. ಸೊ ಇಂಥ ಕಾರ್ಯಕ್ರಮ ಎಲ್ಲರ ಮನೆಯಲ್ಲೂ ಆಗ್ಬೇಕು.
ಹಳೆಯವರ ಆಶೀರ್ವಾದ ಎಲ್ಲ ಸಿಗ್ತಾ ಇರ್ಬೇಕು ನಮ್ಗೆ. ಈ ತರ ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಯಾರು ಗುರ್ತ ಅಂತ ಇರುವುದಿಲ್ಲ, ಅವ್ರದ್ದು ರಿಲೇಟಿವ್ ಇದು ಅಂಕಲ್ ಆಂಟಿ ಅಂತ ಹೇಳಿ ಮಾತಾಡಿಸ್ತಾರೆ. ಸೊ ಇಂಥ ಜನರೇಷನ್ ಅಲ್ಲಿ ಇಂಥ ಕಾರ್ಯಕ್ರಮ ಹಾಕುವುದು ತುಂಬಾ ಇಂಪಾರ್ಟೆಂಟ್. ನಮಸ್ಕಾರ, ನನ್ನ ಹೆಸರು ವಿಖ್ಯಾತ್. ನಾವು ಕುವೈಟಿಂದ ಕುಂದಾಪುರಕ್ಕೆ ಬಂಧನ ಕಾರ್ಯಕ್ರಮ ಅಟೆಂಡ್ ಆಗಕ್ಕೆ ಬಂದಿತ್ತು. ಇದು ಲಾಸ್ಟ್ 2 ವರ್ಷದ ಮುಂಚೆ ಇದೇ ರೀತಿಯ ಕಾರ್ಯಕ್ರಮ ಇಲ್ಲಿ ನಡೆದಿತ್ತು. ಅವಾಗ ನಮ್ಗೆ ತುಂಬಾ ಎಲ್ಲ ಎಂಜಾಯ್ ಆಗಿತ್ತು. ಹಾಗೆ ಸಂಬಂಧದ ಬಗ್ಗೆ ತುಂಬಾ ವ್ಯಾಲ್ಯೂ ಎಲ್ಲ ಕರೆಕ್ಟ್ ಗೊತ್ತಾಯ್ತು. ಇಲ್ಲಿ ಬಂದು ಯಾರು ಎಂತ ನನ್ನ ಹೆಂಡತಿ ಮನೆ ತುಂಬಾ ದೊಡ್ಡದು, ಯಾರು ಎಂತ ನಮ್ಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದು ಎಲ್ಲರ ಪರಿಚಯ ಆಗಿ ಈಗ ಒಟ್ಟಾಗಿ ನಾವು ಒಂದು ಫಂಕ್ಷನ್ ಅಲ್ಲಿ ಅಟೆಂಡ್ ಆಗುವಾಗ ಅದು ತುಂಬಾ ಖುಷಿ ಅನಿಸುತ್ತೆ. ನಾವು ಕುವೈಟಿಂದ ಬಂದಿದ್ದು. ನಾವು ಈ ವರ್ಷ ಆ್ಯಕ್ಚುಲಿ ನಮ್ಮ ವೆಕೇಶನ್ ಪ್ಲ್ಯಾನ್ ಮಾಡಿರಲಿಲ್ಲ ಇತ್ತು. ಯಾಕಂದರೆ ಬಂಧನ ಕಾರ್ಯಕ್ರಮಕ್ಕೋಸ್ಕರ ಸ್ಪೆಷಲಿ ನಾವು ಇಲ್ಲೇ ವಿಸಿಟ್ ಮಾಡಬೇಕು. ಇಲ್ಲಿದು 4 ದಿನದ ಏನು ಪ್ರೋಗ್ರಾಮ್ ಇದೆ ಅದು ಫುಲ್ಲಿ ಅಟೆಂಡ್ ಮಾಡಿ ನಾವು ಹೋಗಬೇಕು. ಯಾಕಂದ್ರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಏನೆಲ್ಲ ಸ್ಟ್ರೆಸ್ ಇದೆ ಅದೆಲ್ಲ ರಿಲೀವ್ ಮಾಡಿ, ಡೇ ಟು ಡೇ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ ಅದನ್ನೆಲ್ಲ ಮರೆತು ಒಂದು ಒಳ್ಳೆ ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟ್ ಮತ್ತು ಒಳ್ಳೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವ ಒಂದು ಬಂಧನ ಕಾರ್ಯಕ್ರಮ ಇದು. ಇದರಲ್ಲಿ ಎಲ್ಲ ಸ್ಪೋರ್ಟ್ಸ್, ನಿಮಗೆ ಬಗೆ ಊಟ, ಫ್ಯಾಮಿಲೀಸ್ ಪರಿಚಯ, ಹೊಸ ಫ್ಯಾಮಿಲಿ, ನಾವು ಯಾರನ್ನ ಕೆಲವ್ರನ್ನ ನೋಡೇ ಇರ್ತಿರ್ಲಿಲ್ಲ ಇತ್ತು, ವರ್ಷಾನ್ಗಟ್ಲೆ ಆಗಿರ್ತೀವಿ. ಅವ್ರನ್ನೆಲ್ಲ ನೋಡಿ ನಾವು ಎಷ್ಟು ಖುಷಿ ಆಗುತ್ತೆ ಅಂದರೆ, ನನ್ನ ಮಗನಿಗೆ ಸಹ ತುಂಬ ಖುಷಿ ಆಯಿತು. ಅವನಿಗೆ ಎಷ್ಟು ಕಸಿನ್ಸ್ ಇದ್ದಾರೆ ಅಂತ ಅವನಿಗೆ ಇವತ್ತೇ ಗೊತ್ತಾಗಿದ್ದು. ಅವನಿಗೆ ಸಹ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಾವು ಎಂಥ ಫ್ಯಾಮಿಲಿ, ನಾವು ಎಲ್ಲಿ ಇರೋದು, ಅವ್ನು ತುಂಬ ಖುಷಿಯಾಗಿದೆ. ನಾವು ಸಹ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ದೇವೆ. ಯಾಕಂದರೆ ನನಗಂತೂ ಅಡುಗೆ ಅಂತ ಮಾಡಲಿಕ್ಕಿಲ್ಲ, ಅದಕ್ಕೆ ನಂಗೆ ಖುಷಿ. 4 ದಿನ ಯಾರು ಕೇಳುವುದಿಲ್ಲ ನನಗೆ ಅಡುಗೆ ಅಂತ, ಪದಾರ್ಥ ಎಂತ ಅಂತ. ಅದು ನಂಗೆ ತುಂಬ ಖುಷಿ. ಇಲ್ಲಿ ಏನಿದ್ರು ಎದ್ದು ಖಾಲಿ ಸ್ನಾನ ಮಾಡಿ ಬಂದರೆ ಆಯ್ತು, ಆರಾಮ್ಸೆ ಎಲ್ಲ ರೆಡಿ ಇರುತ್ತೆ, ಅದೊಂದು ಖುಷಿ. ಮತ್ತು ತುಂಬಾನೇ ಖುಷಿ. ಇದು ಮುಗಿತಾ ಉಂಟು ಈಗ, ನಾಳೆ ಲಾಸ್ಟ್ ಡೇ, ಅದಕ್ಕೆ ನಮ್ಗೆ ಬೇಜಾರು. ಇನ್ನು ಯಾವಾಗ ನಾವು ಪುನಃ ಸಿಗ್ತೇವೆ ಅದೆಲ್ಲ ಗೊತ್ತಿಲ್ಲ. 4 ದಿನ ಅಂತೂ ತುಂಬ ಮಜಾ ಮಾಡಿದ್ದು. ಇನ್ನು ಹೀಗೆ ನಾವು ವರ್ಷ ಅಥವಾ 2 ವರ್ಷಕ್ಕೆ ಒಂದ್ಸತಿ ಸಿಕ್ಕಿ ಈ ಬಂಧನ ಕಾರ್ಯಕ್ರಮ ಇನ್ನೂ ಸಹ ಸಕ್ಸಸ್ ಆಗಲಿ ಮತ್ತು ಬೇರೆ ಫ್ಯಾಮಿಲೀಸಿಗೆ ಸಹ ಇದೊಂದು ಮೋಟಿವೇಶನ್ ಆಗಲಿ ಅಂತ ನಾನು ಹೇಳ್ತೇನೆ. ನಾವು ಇಲ್ಲಿ ಬಿಜಾಪುರದಿಂದ ಬಂದಿರೋದು, ಉತ್ತರ ಕರ್ನಾಟಕ. ಇವರು ನಮ್ಮ ಮಿಸ್ಸಸ್ಸು, ದೊಡ್ಡ ಅಳಿಯ ಮಗಳು, ದೊಡ್ಡ ಮಗಳು, ಹಾಗೆ ಸಣ್ಣ ಅಳಿಯ ಮಗಳು. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂಧನ ಕಾರ್ಯಕ್ರಮ ನೋಡಿ ಇದರ ಬಗ್ಗೆ ನಾವು ವಿಚಾರ ಮಾಡಬೇಕಂದ್ರೆ, ಇಲ್ಲಿ ಈ ತಲೆಮಾರಿನ ಸಂಬಂಧಗಳು ನಮಗೆ ಹೊಸದು. ಇಲ್ಲಿನ ಯಾರು ಚಂದ್ರಶೇಖರ ಮಾವ ಮತ್ತು ಕಿಶೋರ್ ಕುಮಾರ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಅರ್ಥ ಇರುತ್ತೆ. ನಾವು ತಿಳ್ಕೊಂಡದ್ದು ಏನಂದರೆ, ಎಷ್ಟೊಂದು ತಲೆಮಾರಿನ ಸಂಬಂಧಗಳು ಇಲ್ಲಿ ಕೂಡಿದವಲ್ಲ. ನಾವು ಯಾವಾಗೋ ಒಂದು ದಿವಸ ಪೇಪರ್ನಲ್ಲಿ ಓದ್ತಾ ಇರ್ತೀವಿ, ಕೂಡು ಫ್ಯಾಮಿಲಿ, ಇಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಪೇಪರಲ್ಲಿ ಓದ್ತಾ ಇರ್ತೀವಿ. ಆದರೆ ಇಲ್ಲಿ ಬಂದು ನಾವು ಸ್ವತಃ ನೋಡ್ತಾ ಇದ್ದೀವಿ.